ಕೋವಿಡ್ ಪಾಸಿಟಿವ್ ಆಗ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿ ಸಿಗ್ತಾ ಇದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ಪಾಸಿಟಿವ್ ಪತ್ತೆ ಆಗ್ತಾ ಇದೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ಕೊರೋನಾ ಕೇಸ್ ಪತ್ತೆ ಆಗಿರೋದು 46 ವರ್ಷದ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಇವರು ಎಲ್ಲೂ ಕೂಡ ಹೋಗಿ ಬಂದವರು ಆಗಿರಲಿಲ್ಲ, ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ ಇವರಿಗೆ. ಬಟ್ ಕೋವಿಡ್ ಪಾಸಿಟಿವ್ ಬಂದಿದ್ದು ಹೇಗೆ ಅಂತ ಪತ್ತೆ ಹಚ್ಚೋ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡಿದ್ದಾರಂತೆ. ಹೋಮ್ ಐಸೋಲೇಷನಲ್ಲಿ ಸದ್ಯಕ್ಕೆ ಅವ್ರನ್ನ ಇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಸೊ ಇಲ್ಲಿ ತನಕ ನಾವು ಮಲ್ಲೇಶ್ವರಂ ಮತ್ತು ರಾಜಾಜಿನಗರದ ಕೋವಿಡ್ ಕೇಸ್ಗಳನ್ನು ಗಮನಿಸ್ತಾ ಇದ್ವಿ. ಈಗ ನಿಧಾನಕ್ಕೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಹಬ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಇವರಿಗೆ ಯಾವುದೇ ಹಿಸ್ಟ್ರಿ ಇರಲಿಲ್ಲ, ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ, ಬಟ್ ಸ್ಟಿಲ್ ಕೋವಿಡ್ ಬಂದಿದ್ದು ಹೇಗೆ ಅಂತ ಪತ್ತೆ ಹಚ್ಚಿದ್ದಾರೆ ಅಂತ. ಹೇಗೆ ಬಂದಿದ್ದು, ಏನೇನು ಮಾಹಿತಿ ಸಿಗ್ತಾ ಇದೆ, ಅವ್ರ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೆ? ಮಮತಾ, ಈಗ 46 ವರ್ಷದ ವ್ಯಕ್ತಿಗೆ ಕೋವಿಡ್ ಕಾಣಿಸ್ಕೊಂಡಿರುವಂಥದ್ದು, ಆರೋಗ್ಯವಾಗಿದ್ದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಹೋಮ್ ಐಸೋಲೇಷನ್ ಅಲ್ಲಿ ಇರುವಂಥದ್ದು. ಆದರೆ ಇವರಿಗೆ ಹೇಗೆ ಬಂತು ಕೋವಿಡ್ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಇವರು ವ್ಯಾಪಾರಿ ಅಂತ ಹೇಳಲಾಗ್ತಾ ಇದೆ. ವ್ಯಾಪಾರ ಅನ್ನೋದನ್ನು ಕೂಡ ಪತ್ತೆ ಹಚ್ಚಿ ಇವರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗುತ್ತೆ ಅನ್ನುವಂಥ ಆತಂಕವನ್ನು ಈಗ BBMP ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇವರಿಗೆ ಈಗ ಹೋಮ್ ಐಸೋಲೇಷನ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈಗ ಕೋವಿಡ್ ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಸುಮಾರು 8 ವಲಯಗಳಲ್ಲೂ ಕೂಡ ಅತಿ ಹೆಚ್ಚು ಕೇಸ್ಗಳು ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಮಹದೇವಪುರ ವಲಯ ಒಂದು, ಮತ್ತು ಈಗ ಗಾಂಧಿನಗರದಲ್ಲಿ ಏನು ಕಾಣಿಸ್ಕೊಂಡಿದೆ ಅದು ಪಶ್ಚಿಮ ವಲಯದಲ್ಲಿ. ಈ ರೀತಿ ಮಲ್ಲೇಶ್ವರಮು, ರಾಜಾಜಿನಗರ ಮತ್ತು ಗಾಂಧಿನಗರ ಇದು ಪಶ್ಚಿಮ ವಲಯದಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಕೇಸ್ಗಳ ಸಂಖ್ಯೆ. ಇದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ತಾರೆ ಅನ್ನೋದನ್ನು ಕಾದು ನೋಡೋಕ್ಕಾಗಿದೆ. ಆದರೆ ಬೆಂಗಳೂರಿನಲ್ಲಿ 71 ಕೇಸ್ಗಳು ಇದುವರೆಗೂ ದಾಖಲಾಗಿರುವಂಥದ್ದು ಅತಿ ಹೆಚ್ಚು ಅಂತಲೇ ಹೇಳ್ಬೋದು. ರಾಜ್ಯದಲ್ಲಿ ಒಟ್ಟು 80 ಇದ್ದರೆ 71 ಕೇಸು ಬೆಂಗಳೂರಿನಲ್ಲೇ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರಿನ ಡೇಂಜರ್ ಹಾಟ್ಸ್ಪಾಟ್ ಆಗಿ ಈಗ ಪರಿಣಾಮಕಾರಿಯಾಗಿ ಹಬ್ತಾ ಇರ್ತಕ್ಕಂಥದ್ದು. ILS 6 ಕೇಸ್ಗಳನ್ನು ಪತ್ತೆ ಹಚ್ಚಿ ಸರ್ವೆ ಮಾಡಿ ಅವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಈ ರೀತಿ ಅಲ್ಲಲ್ಲಿ ಕೇಸ್ಗಳು ಕಾಣಿಸ್ಕೊಳ್ಳೋದ್ರಿಂದಾಗಿ ಅವರ ಕಾಂಟ್ಯಾಕ್ಟ್ಗೆ ಬರ್ತಕ್ಕಂಥ ಪ್ರಾಥಮಿಕ ಮತ್ತು ಸೆಕೆಂಡರಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಟೆಸ್ಟ್ಗಳನ್ನು ಒಳಪಡಿಸ್ಬೇಕಾಗುತ್ತೆ. ಈ 46 ವರ್ಷದ ವ್ಯಕ್ತಿಗೆ ಸದ್ಯಕ್ಕೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು. ಮತ್ತೊಮ್ಮೆ ಈತನಲ್ಲಿ ಬಂದಿರೋದು ಹೊಸ ತಳಿ ಅಂತೇಳಿ ಬೇರೊಂದು ಲ್ಯಾಬ್ಗೆ ಈಗ ಸ್ಯಾಂಪಲನ್ನು ಕಳಿಸಿ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈಗ BBMP ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಪ್ರತಿ ಕೇಸನ್ನು ಕೂಡ BBMP ಅಧಿಕಾರಿಗಳೀಗ ಗಂಭೀರವಾಗಿ ಪರಿಗಣಿಸಿ ಟ್ರೇಸ್ ಔಟ್ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಲೋಕೇಶ್.